ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಉದ್ದೇಶ ಮೊನ್ನೆ 6ನೇ ತಾರೀಕು ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಕೇವಲ 3 ದಿವಸಗಳ ಗಡುವಿನಲ್ಲಿ 3ನೇ ತಾರೀಕು ನೋಟಿಫಿಕೇಶನ್ ಮಾಡ್ತಾರೆ. 6ನೇ ತಾರೀಕು ದಿನಾಂಕ ಗೊತ್ತು ಮಾಡಿ ಯಾರು ಭೂ ಸ್ವಾಧೀನಕ್ಕೆ ಒಳಪಡುವಂತ ಸಮಸ್ತ ರೈತರುಗಳೆಲ್ಲರೂ ಕೂಡ ದರ ನಿಗದಿ ಮಾಡಲು ಸಭೆಯನ್ನ ಕರೆದಿದ್ದೇವೆ. ಆ ಸಭೆಗೆ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಮಾನ್ಯ ರಾಮನಗರ ತಹಶೀಲ್ದಾರ್ ಅವರಿಗೆ ಅರವಳ್ಳಿ ತಹಶೀಲ್ದಾರ್ ಅವರ ಮುಖೇನ ಸಮಸ್ತ ರೈತರನ್ನ ಆಹ್ವಾನ ಮಾಡಿ ಸಭೆ ನಡೆಸುವಂತದ್ದು 6ನೇ ತಾರೀಕು ನಡೀತದೆ. ಸಮಯ 12 ಗಂಟೆಗೆ ಅಂತೇಳಿ ನಿಗದಿ ಮಾಡ್ತಾರೆ. ನನಗೆ ಕೇವಲ 4ನೇ ತಾರೀಕು ಇವರು ನೋಟಿಸ್ಗಳನ್ನ ಡೈರಿಗಳ ಮುಂಭಾಗ, ಗ್ರಾಮ ಪಂಚಾಯಿತಿಯ ಗೋಡೆಗಳ ಮೇಲೆ, ಸರ್ಕಾರಿ ಕಚೇರಿಯ ಗೋಡೆಗಳ ಮೇಲೆ, ವಿಲೇಜ್ ಅಕೌಂಟೆಂಟ್ ಅಸಿಸ್ಟೆಂಟ್ಗಳ ಕೈಯಲ್ಲಿ ಈ ನೋಟಿಸ್ಗಳು ಹರಿದಾಡ್ತವೆ. ಹಲವಾರು ರೈತರುಗಳು, ನಮ್ಮ ರೈತರ ಹೋರಾಟ ಸಮಿತಿಯವರು ಇದಕ್ಕೆ ತಾವು ದಯಮಾಡಿ ಈ ವಿಚಾರವನ್ನ ನನ್ನ ಗಮನಕ್ಕೆ ತಂದಾಗ ನಾನು ಹೇಳ್ದೆ, ಆಯ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕರೆದಾಗ ನಾವು ಹೋಗ್ತಾ ಇದ್ರೆ ತಪ್ಪಾಗ್ತದೆ. ಅವರು ಕೇವಲ ನಮ್ಗೆ 1 ದಿವಸದ ಗಡುವಿನಲ್ಲಿ 3ನೇ ತಾರೀಕು ನೋಟಿಫಿಕೇಶನ್ ಮಾಡ್ತಾರೆ, 4ನೇ ತಾರೀಕು ಪ್ರಚುರ ಪಡಿಸ್ತಾರೆ, 6ನೇ ತಾರೀಕು ಸಭೆ ಅಂತ ಹೇಳಿ 5ನೇ ತಾರೀಕು 1 ದಿವಸ ಗಡುವು. ಆದ್ರೂ ಪರವಾಗಿಲ್ಲ, ಕಾನೂನಿನ ಪ್ರಕಾರ ಸ್ಪಷ್ಟವಾಗಿ 7 ದಿವಸಗಳು ಯಾವ್ದಾದ್ರು ನೋಟಿಸ್ಗೆ ಕಾಲಾವಕಾಶ ಬೇಕು. ಪಾಪ ಮಾನ್ಯ ಜಿಲ್ಲಾಧಿಕಾರಿಗಳು ಯಾರ್ದೋ ತರಾತುರಿನಲ್ಲಿ ಇದನ್ನ ಯಾರ್ದೋ ಮರ್ಜಿಗೆ ಒಳಗಾಗಿ ಕರೆದಿರ್ಬೋದು, ಹೋಗೋಣ ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ನಾನು ಹೇಳಿದೆ ಎಲ್ಲ ರೈತರುಗಳಿಗೆ ನೀವೆಲ್ಲ ಹೋಗ್ರಿ, ಆ ಸಭೆಗೆ ನಾವ್ ಯಾರು ತಪ್ಪಿಸ್ಕೊಳ್ಳೋದು ಬೇಡ. ಸುಮಾರು 3600 ಕುಟುಂಬ ಇರ್ತಕ್ಕಂಥ ಈ ವ್ಯಾಪ್ತಿಯ ರೈತರುಗಳು ಆ ಸಭೆಗೆ ಬರೋದಾದ್ರೆ, ಸಭೆ ಕರೆದಂತವ್ರು ಇಷ್ಟು ಜನ ಬಂದಾಗ ನಾವ್ ಎಲ್ಲಿ ಜಾಗದ ವ್ಯವಸ್ಥೆ ಮಾಡ್ಬೇಕು, ಇವ್ರಿಗೆ ಯಾವ ರೀತಿ ಸಭೆ ಮಾಡ್ಬೇಕು, ಇವನ್ನೆಲ್ಲ ಎಲ್ಲಿ ಜಾಗ ಮಾಡಿ ಕುಳಿತುಕೊಳ್ಳಕ್ಕೆ ಹೇಳ್ಬೇಕು, ಯಾವ ಪರಿಜ್ಞಾನನೂ ಇಲ್ಲದೆ ಒಬ್ಬ ಜಿಲ್ಲಾಧಿಕಾರಿಗಳಾದ ನೀವು ಸಭೆ ಕರೆದಿದ್ದೀರಿ ಅಂದ್ರೆ ಅದು ನಿಮ್ಮ ತಪ್ಪ, ನಮ್ಮ ರೈತರ ತಪ್ಪ. ಇವತ್ತು ಸಭೆಯನ್ನ ಕರೆದವರು ನೀವೇ. 30 ಜನ ನಿಮ್ಗೆ ಬೇಕಾದಂತ ಮಂದಿಗಳನ್ನ ನೀವು ಪಟ್ಟಿ ಮಾಡಿ ನಿಮ್ ಸಭೆಯಲ್ಲಿ ಮುಂದೆಗಡೆ ಕುಂಡಿಸ್ಕೊಂಡಿರೋರು ನೀವೇ. ಇಲ್ಲಿ ನಿಮ್ನೆಲ್ರೂ ಬಿಡೋದಿಲ್ಲ ಅಂತ ಹೇಳಿ ತಡೆದು ಬೀಗ ಹಾಕಿದರು ನೀವೇನೆ. ಪೊಲೀಸ್ನವ್ರು ಇಟ್ಕೊಂಡು ನಾನ್ ಬರೋ ಅಷ್ಟೊತ್ತಿಗೆ ಎಲ್ಲ ರಿಸರ್ವ್ ನ ತುಂಬ್ತಾ ಇದ್ದವರು ನೀವೇನೆ, ನಿಮ್ಮ ಆದೇಶದ ಮೇಲೆನೆ. ಇವತ್ತು ನಮ್ಮ ರೈತರ ಮೇಲೆ FIR ಹಾಕ್ಸಿರೋರು ನೀವೇನೆ. ಏನು FIR ಹಾಕ್ಸ್ಬಿಟ್ಟ ತಕ್ಷಣ
ನಮ್ ರೈತರುಗಳನ್ನ ಎದುರು ಬಿಡ್ತಾರ ಅನ್ಕೊಂಡಿದ್ದೀರಾ ಡಿ ಸಿ ಸಾಹೇಬ್ರೆ? ನೀವು ಏಕಮುಖವಾಗಿ ಏಕಪಕ್ಷೀಯವಾಗಿ ನೀವು ಅವತ್ತಿಂದ ಏನು ನಿಮ್ಮ ನಡವಳಿಕೆ ಇದೆಯಲ್ಲ, ನಿಮ್ಮ ನಡವಳಿಕೆಯನ್ನು ನಾವ್ ಯಾರು ಪ್ರಶ್ನೆ ಮಾಡಬಾರ್ದ? ನಾವೆಲ್ಲಿ ಸ್ವತಂತ್ರ ಭಾರತದಲ್ಲಿ ಇದ್ದೀವಾ ಅಥವಾ ತಾಲಿಬಾನ್ ಮೇಲೆ ಏನಾದ್ರೂ ಇದ್ದೀವಾ? ಇದನ್ನೇನ್ ಆಡಳಿತ ಅಂತಾರ? ನೀವ್ ಮಾಡ್ತಾ ಇರೋದಕ್ಕೆ ತುಘಲಕ್ ದರ್ಬಾರು ಅಂತ ಹೇಳಿ ನಾವು ಕೈ ಕಟ್ಕೊಂಡು ಕುಳಿತುಕೊಳ್ಬೇಕಾ? ಒಬ್ಬ ರೈತ ಹೆಣ್ಣು ಮಕ್ಕಳು, ವಯಸ್ಸಾದವರು, ತಂದೆ ತಾಯಂದಿರು ದಿನನಿತ್ಯ ಅವ್ರು ಕೂಲಿ ನಾಲಿ ಮಾಡಿ ಬದುಕನ್ನ ಕಟ್ಕೊಂಡಿರ್ತಕ್ಕಂಥವ್ರು 10 ಕುಂಟೆ 20 ಕುಂಟೆ 30 ಕುಂಟೆ 1 ಎಕರೆ 2 ಎಕರೆನಲ್ಲಿ ನೀವು ಆಸ್ತಿಯನ್ನ ಕಬಳಿಸ್ಬೇಕು ಅಂತ ಹೇಳಿ ಹುನ್ನಾರ ಮಾಡ್ತಿದ್ದೀರಲ್ಲ ಸರ್ಕಾರದ ಜೊತೆ, ಕೆಲವೇ ರಾಜಕಾರಣಿಗಳ ಜೊತೆ. ನೀವು ನಿಮ್ಮನ್ನ ಜಿಲ್ಲಾಧಿಕಾರಿಗಳಾಗಿ ನ್ಯಾಯ ಕೊಡಿಸಿ ಅಂತ ಒಂದು ಜಿಲ್ಲೆಗೆ ಅಧಿಕಾರವನ್ನ ಕೊಟ್ಟು ಕಳಿಸಿರ್ತಕ್ಕಂಥ ಈ ಸರ್ಕಾರಕ್ಕೆ ನಾಚಿಕೆ ಆಗೋದಿಲ್ವಾ? ನಮ್ಮ ರೈತರ ಹೆಣ್ಣು ಮಕ್ಕಳ ಮೇಲೆ ನೀವು FIR ಗಳನ್ನ ಹಾಕ್ಸಿ, ಪೊಲೀಸ್ನವ್ರನ್ನ ಕಳಿಸಿ, ನೋಟಿಸ್ಗಳನ್ನ ಕೊಟ್ಟು ಅರೆಸ್ಟ್ ಮಾಡಬೇಕು ಅಂತ ನಿಮ್ಮ ಭ್ರಮೆ. ಯಾವೊಬ್ಬ ರೈತನು ಕೂಡ ಇಲ್ಲಿ ಎದುರಿ ಕುಂತಿಲ್ಲ. ನಿಮಗೆ ನಿಮ್ ಸರ್ಕಾರಕ್ಕೆ ಸೋಕಾಳ್ ನೀವ್ ಯಾರು ಮರ್ಜಿಗೆ ಕೆಲಸ ಮಾಡ್ತಿದ್ದೀರಲ್ಲ ಅಂತವ್ರಿಗೆ ಯಾರು ಎದುರಿ ಕುಂತಿಲ್ಲ. ನಾ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ಜಿಲ್ಲಾಧಿಕಾರಿಗಳೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾವು ಇದೇ ಬೈರಮಂಗಲದಿಂದ ಜೈಲ್ ಬರೋ ಚಳವಳಿ ಮಾಡ್ತೀವಿ ಅನ್ನುವಂತ ಸ್ಪಷ್ಟ ಸಂದೇಶ ಕೊಡಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಜೈಲ್ ಬರೋ ಕೇವಲ 25 ಜನದ ಮೇಲೆ ನೀವು FIR ಹಾಕ್ಬಿಟ್ಟು 25 ಜನ ನಮ್ಮ ರೈತರಿಗೋಸ್ಕರ ಜೈಲ್ಗೆ ಹೋಗಕ್ಕೆ ಸಿದ್ರಿಲ್ಲ. ಇಡೀ 3600 ಕುಟುಂಬ ಕೂಡ ಜೈಲಿಗೆ ಬರಕ್ಕೆ, ಜೈಲ್ ತುಂಬಕ್ಕೆ ನಿಮ್ ಶಕ್ತಿ ಇದೆ, ನಿಮ್ ತುಂಬಿ ನೋಡೋಣ, ನಿಮ್ ತಾಕತ್ತಿದೆ. ಎದುರಿಸ್ತೀರಾ? ನಮ್ಮ ರೈತರನ್ನ ಕಟ್ಟಾಕ್ತೀರಾ? ಬಾಯಿ ಕಟ್ಟಾಕ್ತೀರಾ? ನೀವು ಯಾರು? ನೀವು 40 ಜನ ಕುಂಡ್ರಿಸ್ಕೊಂಡು ಮೀಟಿಂಗ್ ಮಾಡ್ತೀರಲ್ಲ, ಯಾರವರು? ಇದೇ DC ಅವರೇ, ನಿಮ್ಮ ಏಜೆಂಟ್ಗಳು, ನಿಮಗೆ ಬೇನಾಮಿ ಆಸ್ತಿ ಕೊಡಿಸಿರೋರು. ನೀವು ಇಲ್ಲಿ ಖರೀದಿ ಮಾಡಿದ್ರಲ್ಲ 6 ತಿಂಗಳಿಂದ ಮುಂಚೆ, ಯಾರ್ಯಾರ ಹೆಸರಲ್ಲಿ ಖರೀದಿ ಮಾಡಿದಿರಲ್ಲ ಅವೆಲ್ಲ ದಾಖಲೆ ತೆಗೆದಿದ್ದೇನೆ. ಯಾರು ಇವರೆಲ್ಲ? ಯಾರು ಇವರು? DC ಸಾಹೇಬ್ರೆ, ನಿಮ್ಮ ಬೇನಾಮಿಗಳು. ನಾವೇನು ಮಾತಾಡಬಾರ್ದು ಜಿಲ್ಲಾಧಿಕಾರಿಗಳ ಮೇಲೆ ಅಂತ ಹೇಳಿದ್ರೆ ನಮ್ಮ ರೈತರನ್ನ ಮುಟ್ ನೋಡಕ್ ಬರ್ತೀರಾ ನೀವು? ಯಾರು ಬೀಗ ಹಾಕ್ಸಿದ್ರು ಗೇಟ್ಗೆ? ನಮ್ಮ ರೈತರು ಬಂದು ಬೀಗ ಹಾಕ್ಸಿದ್ರ? ನಿಮ್ಗೆ ಯೋಗ್ಯತೆ ಇದ್ರೆ ಯಾಕ್ರಿ ಕರೆದ್ರಿ 3600 ಕುಟುಂಬನ ದರ ನಿಗದಿ ಮಾಡ್ತೀನಿ ಅಂತ? ನೀವೇ ಹೇಳ್ಬೇಕಾಗಿತ್ತು, ಒಂದ್ ಗ್ರಾಮದವ್ರು ಬನ್ನಿ ನೀವು ಅಂತ. ನೀವು ಜಿಲ್ಲಾಧಿಕಾರಿಗಳಾಗ್ಬಿಟ್ರೆ ನಾವೇನ್ ಎದುರು ಬಿಡ್ಬೇಕಾ? ನೀವ್ ಹೇಳಿದ್ದೆ ಸರಿ ಅನ್ಬೇಕಾ? ನಾವು ಇಲ್ಲಿವರೆಗೂ ನಿಮ್ಗೆ ಗೌರವ ಕೊಟ್ಟಿದ್ದೀವಿ. ಏನ್ ಹೇಳ್ಬಿಟ್ಟು ಬಂದೆ ನಾನ್ ನಿಮ್ಮ ಹತ್ರ? ನೀವು ಮಾಡಿರೋ ತಪ್ಪು. ನೀವು ಆಚೆ ಬಂದ್ ನೋಡಿ, ಆಚೆ ಬಂದ್ ನಮ್ ರೈತರಿಗೆ ಅಡ್ರೆಸ್ ಮಾಡಿ ಅಂತ ನಾನ್ ಪರಿಪರಿಯಾಗಿ ಕೇಳಲಿಲ್ಲ ನಿಮ್ಮನ್ನ? ನಾನ್ ಕರೆದಿದ್ನ ಇಷ್ಟು ಜನನ ರಾಮನಗರಕ್ಕೆ ಬನ್ನಿ ಅಂತ ರೈತರ ಹೆಣ್ಮಕ್ಳನ್ನ? ನೀವು ದೌರ್ಜನ್ಯ ದರ್ಪ ಮಾಡ್ಬಿಟ್ರೆ ನಿಮ್ ತೋಳ್ಬಳ, ನಿಮ್ ಪೊಲೀಸ್ ಬಲಕ್ಕೆಲ್ಲ ಎದುರು ಬಿಡ್ತೀವಿ ಅನ್ಕೊಂಡಿದ್ದೀರಾ? ಆ ಪೊಲೀಸ್ನವ್ರನ್ನ ಬಳಸ್ಕೊಂಡು ನೀವು ಎದುರಿಸ್ಬಿಡ್ಬೇಕು ನಮ್ ರೈತರನ್ನ ಅಂತ ಅಂದ್ರೆ ಯಾವ ಸೀಮೆ ಡಿಸಿರಿ ನೀವು? ಇಡೀ 30 ಜಿಲ್ಲೆಯಲ್ಲಿ ಯಾರಾದ್ರೂ ಒಬ್ಬ DC, ಒಬ್ರು 144 ಸೆಕ್ಷನ್ ಹಾಕ್ಸ್ಕೊಂಡು ಜಿಲ್ಲಾಡಳಿತ ನಡೆಸ್ತಾರೆ ಅಂದ್ರೆ DC ಆಫೀಸ್ ಮುಂದೆ? ಯಾವ ದಲಿತ ಸಂಘಟನೆ ಬರಂಗಿಲ್ಲ, ಕನ್ನಡ ಪರ ಸಂಘಟನೆಯವರು ಬರಂಗಿಲ್ಲ, ರೈತರು ಬರಂಗಿಲ್ಲ, ಯಾರೊಬ್ರು ಹೋರಾಟ ಮಾಡಂಗಿಲ್ಲ, ಒಬ್ಬ ಮಾಧ್ಯಮದವರು, ಒಬ್ಬ ಟಿವಿಯವರು ನಿಮ್ ಕಚೇರಿ ಒಳಗಡೆ ಬರಂಗಿಲ್ಲ. ಇದೇನ್ರಿ ನಿಮ್ ಆಡಳಿತ? ಇದಕ್ಕೆ ನೀವು ಕಿರೀಟ ತಗೊಂಡಿರೋದು? ಇದಕ್ಕೆ ನಿಮ್ಗೆ ಗೌರವಿಸ್ಬೇಕಾ? ನಿಮ್ಮ ಘನತೆನ ಇಡೀ ರಾಜ್ಯಕ್ಕೆ ಎತ್ತಿಡಿಬೇಕಾ ನಾವು? ನಿಮ್ ಮೇಲೆ, ನಮ್ಮ ರೈತರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದೀವಿ. ನಿಮ್ ಮೇಲೆ
ನಾವು ದಾವ ಹೂಡ್ತಾ ಇದೀವಿ ನಿಮ್ ಮೇಲೆ. ನಮ್ಮ ರಾಜ್ಯಪಾಲರಿಗೆ ನಾವು ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಇಡೀ ರೈತರ ಸಮುದಾಯ ಹೋಗ್ತಾ ಇದೀವಿ. ನೀವು ಪಾರದರ್ಶಕವಾಗಿ ಆಡಳಿತ ಮಾಡ್ತಿಲ್ಲ, ಒಂದು ಪರವಾಗಿ ಆಡಳಿತ ಮಾಡ್ತಾ ಇದೀರಿ, ಯಾರ್ದೋ ಕೈಗೊಂಬೆ ಕೆಲಸ ಮಾಡ್ತಾ ಇದೀರಿ. ನಮ್ಮ ರೈತರ ಎದೆ ಮೇಲೆ ನೀವು ಸಮಾಧಿ ಕಟ್ಟಕ್ ಬಂದಿದ್ದೀರಿ. ಒಬ್ಬ ಜಿಲ್ಲಾಧಿಕಾರಿ ನೀವು ಯಾರಿಗೆ ಎದುರಿಸ್ತೀರಿ ಸ್ವಾಮಿ? ಯಾರು ನಿಮ್ನೆಲ್ಲ ಕುಂಡ್ರಿಸ್ಕೊಂಡಿದ್ರಲ್ಲ ಅವ್ರು ಯಾರು? 2700 ಎಕರೆ ಭೂಮಿ ಇದೆ ಅಂತ ಹೇಳಿ ನೀವೇನೆ ಮಾಧ್ಯಮದಲ್ಲಿ ಕೊಟ್ಟಿದ್ರಿ. ಇವತ್ತು 500 ಎಕರೆ 700 ಎಕರೆ ಭೂಮಿ ಇದೆ ಅಂತ ಹೇಳ್ತೀರಿ. ಎಲ್ಲಾಯ್ತು ಮಿಕ್ಕಿದ್ದು ಸರ್ಕಾರಿ ಗೋಮಾಳ ಜಮೀನು? ಜಿಲ್ಲಾಧಿಕಾರಿಗಳೇ, ಯಾರ ಜಾಬ್ ಹೋಯ್ತು? ಯಾರ ಹೆಸರಿಗೆ ಹೋಯ್ತು? ಯಾವ ಬೇನಾಮಿ ಹೆಸರಿಗೆ ನೀವು ಅದನ್ನ ಮಾಡಿಕೊಟ್ಟಿದ್ದೀರಿ? ತನಿಖೆ ಆಗ್ಲಿ. ನಿಮ್ಮ ಬೇನಾಮಿ ಅಂತ ಹೇಳಿ ಇದನ್ನ ನಾನು ಹೇಳ್ತಾ ಇಲ್ಲ, ನೀವು ಕುಂಡ್ರಿಸ್ಕೊಂಡಿದ್ದೀರಲ್ಲ ನಿಮ್ ಕಚೇರಿನಲ್ಲಿ, ಆ ಏಜೆಂಟ್ಗಳು ಹೇಳ್ತಾ ಇದ್ದಾರೆ. ಸೋಕಾರ್ಡ್ ಏಜೆಂಟ್ಗಳು ಇದು ಜಿಲ್ಲಾಧಿಕಾರಿಗಳಿಗೆ ನಾವು ಜಮೀನ್ ಕೊಡ್ಸಿರೋದು ಅಂತ ಹೇಳಿ ನಿಮ್ ಎದುರುಗಡೆ ಕೂತಿದ್ರಲ್ಲ ಅವ್ರು ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ ಇದನ್ನ. ಅದಕ್ಕೇನೆ ಇದನ್ನ ಲೋಕಾಯುಕ್ತ ತನಿಖೆ ಆಗ್ಬೇಕು ಅಂತ ಹೇಳಿ ಈ ದಾಖಲೆ ತರಿಸಿ ಇವತ್ತು ನಾನು ಮಾಧ್ಯಮದ ಮುಖೇನ ಲೋಕಾಯುಕ್ತ ತನಿಖೆ ಆಗ್ಬೇಕು ಅಂತ ಹೇಳಿ ಆಗ್ರಹ ಪಡಿಸಿ, ಲೋಕಾಯುಕ್ತರು ಕೂಡ ನಾವು ನಮ್ಮ ಸಮಿತಿ ಪರವಾಗಿ ದೂರನ್ನ ಕೊಡ್ಲಿಕ್ಕೆ ಇವತ್ತು ಹೊರಟಿದ್ದೇವೆ.